ಕನ್ನಡ ಜಾಣಜಾಣಿಯರ ನಮಸ್ಕಾರ. ತಮ್ಮ ಮನೆಯ ಜೇನು ಬಿಟ್ಟು ಕಣ್ ಕಡೆ ಎಲ್ಲ ಅನಧಿಕೃತ ಜೇನು ನೆಕ್ಕಕ್ಕೆ ಹೋಗೋದು ಮತ್ತು ಶಿಕ್ಷಕಿತ್ತೆಲ್ಲ ಚಡ್ಡಿ ಬಿಚ್ಚೋದು ನೀವು ಅಮಾಯಕರು. ಏನು ನಿಮ್ಮ ಹುಲಿ ಗರ್ಜನೆ ಯಾವ್ದು ವಿರುದ್ಧ ಮಾಡ್ತಾ ಇತ್ತು? ಯಾವ ವಿರುದ್ಧ ಸ್ವಾಮಿ? ಅಲ್ಲಿ ಬೆಳಗಾವಿಲಿ ಕನ್ನಡಿಗರನ್ನ MES ಮರಾಠಿ ಪುಂಡ್ರು ಅಟ್ಯಾಕ್ ಮಾಡುವಾಗ ಹೊಡೆಯುವಾಗ ಆ ಮರಾಠಿ ಪುಂಡ್ರ ವಿರುದ್ಧ ನಿಮ್ಮ ಹುಲಿ ಗರ್ಜನೆ ಮಾಡ್ತಾ ಇತ್ತಾ? ವಿಧಾನಸೌಧದಲ್ಲೇ ಅವಳು ಯಾವಳು ಅಂತ ಮಾತಾಡೋ ಮುನಿರತ್ನ ನೀವು ಅಮಾಯಕರ? ಏನು ಸ್ವಾಮಿ MB ಪಾಟೀಲ್ ಅವ್ರೆ ಅಲ್ಲೋ ಅಂದರೆ ಏನಿವಾಗ ಅಂತಾರ? ಏನಂತ ಸ್ವಾಮಿ ಶರಣರು? ಶರಣ ಅಂದರೆ ಶರಣಾರ್ಥಿ ಅಂತಾರೆ. ಈ ಹುಲಿ ಅನ್ನೋದು ಮತ್ತು ಹುಲಿಯ ಗರ್ಜನೆ ಅಲ್ಲೋ ಅಂದರೆ ಏನು ಅಂತ ಏನಿವಾಗ ಅನ್ನೋದು ಇದು ಯಾವ ಸಂಕೇತ? ಇದು ಫ್ಯೂಡಲ್ ಮನಸ್ಥಿತಿ, ಪಾಳೆಗಾರಿಕೆ ಅಲ್ವಾ ಇದು? ಏನಂತ ನೋಡೋಣ. ಎಲ್ಲಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಪೇಪರ್ ನೋಡ್ತಾ ಇದ್ರೆ ಬರೀ ಕಚ್ಚೆ ಪುರಾಣ, ಇವ್ರು ಹಲ್ಕಟ್ಟಿಗಿರಿ ಅಲ್ರಿ. ವಿಧಾನಸೌಧದಲ್ಲಿ ಲಕ್ಷಾಂತರ ಜನ ಓಟ್ ಹಾಕಿ ನಿಮ್ಮನ್ನು ಕೂರಿಸಿರೋದ್ರಲ್ಲಿ ನಮ್ಮ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ, ನಮ್ಮ ನೋವುಗಳ ಬಗ್ಗೆ ಮಾತಾಡಿ ಅಂತ. ಅದು ಅಧಿವೇಶನ ನಡೀಬೇಕಾದ್ರೆ ದಿನಕ್ಕೆ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಅಧಿವೇಶನ ಪ್ರತಿ ಕ್ಷಣ ಇಂಪಾರ್ಟೆಂಟು. ಆ ಕ್ಷಣದಲ್ಲಿ ನಮ್ಮ ಗೋಳುಗಳ ಬಗ್ಗೆ ಮಾತಾಡ್ರಿ, ಜನಸಾಮಾನ್ಯರ ಗೋಳ ಬಗ್ಗೆ ಅಂತಲ್ರಿ. ಅದು ಬಿಟ್ಬಿಟ್ಟು ನಿಮ್ಮ ಕಚ್ಚೆರ್ತನನ ಇನ್ಯಾರೋ ಬಂದಿದ್ರು, ನನ್ನ ಬಲವಂತವಾಗಿ ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದಿದ್ರು. ಮಧು ಅಂತೆ, ಬಲೆ ಅಂತೆ, ಹನಿ ಅಂತೆ, ಟ್ರ್ಯಾಪ್ಗಳಂತ. ಅಬಾಬಾಬ, ನಿಮ್ಮ ಕಚ್ಚೆ ಪುರಾಣ ಕೇಳೋಕ್ಕಲ್ಲ ಇರೋದಲ್ಲಿ. ನಿಮ್ಮ ನಾಚಿಕೆ ಮನ ಮರಿದೀವಿ ಸ್ವಲ್ಪನಾದ್ರು. ಏನು ಮಾತಾಡ್ತಾ ಇದ್ರು ನೀವುಗಳೆಲ್ಲ? ಅದು ಏನೋ ಇವ್ರು ಸಾಚ, ಹೆಣ್ಮಕ್ಳು ಸರಿಯಿಲ್ಲ ಅಂತ. ಅದು ಯಾವ ತಿಂಗಳು? ಇದು ಮಾರ್ಚ್ ತಿಂಗಳು. ಈಗಲೂ ಎಲ್ಲ ಕಡೆ ಮಹಿಳಾ ಸಮಾವೇಶ ನಡೀತಾ ಇದೆ, ನೆನ್ನೆ ನಡೀತಿದಲ್ವಾ ಮಹಿಳಾ ಸಮಾವೇಶಗಳು. ಇಂತಹ ಸಂದರ್ಭದಲ್ಲಿ ಯಾಕ್ರಿ ಹೆಣ್ಮಕ್ಳನ್ನ ಪದೇ ಹಿಂಸೆ ಕೊಡ್ತಿರ್ತಾರ ನೀವು? ಯಾಕೆ ಅವಮಾನ ಮಾಡ್ತೀರ? ಈ ಪುರುಷ ಪ್ರಧಾನ ವ್ಯವಸ್ಥೆ ಸಾವಿರಾರು ವರ್ಷದಿಂದ ಅದು ಎಲ್ಲ ಧರ್ಮ ಎಲ್ಲ ಜಾತಿಯವ್ರದ ಹೆಣ್ಮಕ್ಳನ್ನು ತುಳಿದಿದ್ದೆ ನಿಮ್ಮ ತೆವಲಿಗೋಸ್ಕರ, ನಿಮ್ಮ ತೀಟೆಗೋಸ್ಕರ ಬಳಸ್ಕೊಂಡ್ರಿ. ಈ ಕ್ಷಣಕ್ಕೂ ಅದನ್ನೇ ಮಾಡ್ತಾ ಇದ್ರಲ್ಲ. ಅದನ್ನ ಮಾಡಿಬಿಟ್ಟು ಸಹ ನಾವು ಅಮಾಯಕರು, ನಾವು ಸಾಚಗಳು ಅಂತ ಹೇಳ್ಕೊತಿದ್ರಲ್ಲ. ನಿಮ್ಗಳ ನಾಚಿಕೆಗಳು. ಯಾವ ಹೆಣ್ಮಕ್ಳಾರು ಒಪ್ತಾರೆ ನಿಮಗೆ? ನಿಮ್ಮ ಮನೆ ಹೆಣ್ಮಕ್ಳು ಒಪ್ತಾರೇನ್ರಿ ನೋಡೋಣ? ನಿಮ್ಮ ಮನೆ ಹೆಣ್ಮಕ್ಳು ಒಪ್ತಾರ? ಆಯ್ತಪ್ಪ, ಇಂಥವ್ರು ಹನಿ ಟ್ರ್ಯಾಪ್ ಮಾಡಿ ನೋಡೋಣ, ಇಂಥವ್ರನ್ನ ಮಾಡ್ರಪ್ಪ ನೋಡೋಣ ಅಂತ ಹೇಳೋಕ್ಕೆ ನನಗೆ ಈ ಕ್ಷಣಕ್ಕೆ ಯಾವ ರಾಜಕಾರಣಿಗಳು, ಯಾವುದೇ ಪಕ್ಷದ ಯಾವ ರಾಜಕಾರಣಿ ಹೊಡಿತಾ ಇಲ್ಲ ನೋಡ್ರಿ. ಇಂಥವ್ರನ್ನ ಹನಿ ಟ್ರ್ಯಾಪ್ ಮಾಡೋಕ್ಕಾಗುತ್ತಾ? ಇವ್ರನ್ನ ಭ್ರಷ್ಟರು ಅನ್ನೋಕ್ಕಾಗುತ್ತಾ? ಇವ್ರಿಗೆ ಲಂಚ ಕೊಡೋಕ್ಕಾಗುತ್ತಾ? ಇವ್ರನ್ನ ಕಳ್ಳರು ಅಂತ ಹೇಳೋಕ್ಕಾಗುತ್ತಾ? ಮಾಡ್ರಿ ನೋಡೋಣ ಹನಿ ಟ್ರ್ಯಾಪ್ ಇವ್ರನ್ನ ಅಂತೇಳಿ ಒಬ್ಬರಾರು ಉದಾಹರಣೆ ಕೊಡೋಣ ಅಂದರೆ ನಂಗೆ ಯಾವ ಪಕ್ಷದಲ್ಲೂ ಯಾರು ನನ್ನ ಕಣಿಗಂತೂ ನನ್ನ ತಲೆಗೆ ಈಗ ಬರ್ತಾ ಇಲ್ಲಪ್ಪ. ಯಾರಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಇಲ್ಲಿ ಕಾಮೆಂಟಲ್ಲಿ ಹಾಕಿ, ಇಂಥದ್ದು ಸಾಚ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿಲ್ಲ, ನನಗೆ ಬರ್ತಾ ಇಲ್ಲ ಈ ಕ್ಷಣಕ್ಕೆ. ಮತ್ತು ಇವ್ರು ಹೇಳ್ತಾ ಇರೋದು ಹೆಂಗಿದೆ ಅಂದರೆ, ಯಾರೋ ಲಂಚ ಕೊಡೋಕೆ ಬಂದ್ಬಿಟ್ಟು ನನ್ನ ಕಾಣ್ದಂಗೆ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ಅವಾಗ ನೀನು ವಿಡಿಯೋ ಲಂಚ ಕೊಡೋಕೆ ಬಂದಾಗ ಅವನಿಗೆ ಮಕ್ಕುಗ್ಬಿಟ್ಟು ಸ್ಟೇಷನಿಗೆ ಕೊಟ್ಟು ಮತ್ತೊಂದು ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ನೀನು ಸರಿ, ನೀನು ಸಾಚ, ನೀನು ಒಳ್ಳೆಯವನು. ಅದು ಬಿಟ್ಟು ಲಂಚ ತಗೊಂಡು ತಿಂದು ತೇಗಿ ಮಜಾ ಉಡಾಯಿಸಿ ತಿಕ್ ಕೊಡಿಸ್ಕೊಂಡು ಆಮೇಲೆ ಏನಾದ್ರು ವಿಡಿಯೋ ಬಂದ್ಬಿಡ್ತೀನಿ ಲಂಚ ತಗೊಳೋದು ಅಂದರೆ, ಅಯ್ಯೋ ನಾನು ಅಮಾಯಕ, ಅವ್ನು ಲಂಚ ಕೊಟ್ಟನೇ ಕಳ್ಳ, ವಿಡಿಯೋ ಮಾಡ್ದನ್ ಕಳ್ಳ, ಅವನು ಒದ್ದೊಳಗೆ ಹಾಕಿನ ಹತ್ರ ಮಾತಾಡ್ತಾ ಇದ್ರಲ್ಲ. ಇದು ಹಂಗೆ ಆಗ್ತಾ ಇರೋದು. ಇವನು ಸಾಚ ಅಂತೆ, ಯಾರೋ ಬಂದ್ಬಿಟ್ಟು ಹೆಣ್ಮಗಳು ಬಲವಂತವಾಗಿ ಇವ್ರನ್ನ ಹನಿ ಟ್ರ್ಯಾಪ್ ಮಾಡ್ಬಿಟ್ರಂತೆ. ಒಂದು ಪ್ರಾಕ್ಟಿಕಲಿ ಫಸ್ಟೇ ಹೇಳ್ಬಿಡ್ತೀನಿ, ಯೋಚನೆ ಮಾಡಿ ಸರ್. ಒಬ್ಬ ಹೆಣ್ಣು ಮಕ್ಕಳನ್ನ ಗಂಡಸರು ಬಲವಂತವಾಗಿ ಸಂಭೋಗ ಮಾಡ್ಬೋದು. ಆಕೆ ರೆಡಿ ಇಲ್ಲದೆ ಹೋದ್ರು ಸಹ, ಆಕೆ ಒಪ್ಪಿಗೆ ಇಲ್ಲದವರು, ರೆಡಿ ಇಲ್ಲದವರು ಸಹ ಅತ್ಯಾಚಾರವನ್ನು, ಸಂಭೋಗವನ್ನು ಬಲವಂತವಾಗಿ ಗಂಡಸರು ಮಾಡ್ಬೋದು. ಅದೇ ಗಂಡಸು ರೆಡಿ ಇಲ್ಲ ಅಂದರೆ, ಲೈಂಗಿಕತೆಗೆ ಗಂಡಸು ರೆಡಿ ಇಲ್ಲ ಅಂದರೆ ಹೆಣ್ಮಕ್ಳು ಬಲವಂತವಾಗಿ ಗಂಡಸನ್ನ ಸಂಭೋಗ ಮಾಡೋಕ್ಕಾಗುತ್ತಾ? ರೇಪ್ ಮಾಡೋಕ್ಕಾಗತ್ತಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಅವನ ಶಿಸ್ನ ನಿಮಿರಿಲ್ಲ ಅಂದರೆ, ಅವ್ನಿಗೆ ಇಷ್ಟ ಇಲ್ಲ ಅಂದರೆ ನಿಮ್ರಲ್ಲ ಅಲ್ವಾ? ಹೆಣ್ಮಕ್ಳು ಬಂದು ಇವ್ನು ಸಂಭೋಗ ಮಾಡೋಕ್ಕಾಗತ್ತಾ? ಇಷ್ಟು ಸಾಕು ಇವ್ರೆಂಥ ಕಂತ್ರಿಗಳು ಅಂತ ಅರ್ಥ ಮಾಡ್ಕೊಳಕ್ಕೆ. ನಿಮ್ಮ ಮನೆ ಹೆಣ್ಮಕ್ಳು ಒಪ್ತಾರೇನ್ರಿ? ನಿಮ್ಮ ಮನೆ ಹೆಣ್ಮಕ್ಳು ಒಪ್ತಾರೆ ನೋಡೋಣ. ನಿಮ್ಮಲ್ಲಿ ಇಲ್ವ ಜೇನ್ಗಳಿಲ್ವಾ? ಬಹುಶಃ ಈ ಥರ ಮಾತಾಡ್ತಾರೆ ಎಲ್ಲರೂ ಮದುವೆ ಆಗಿದ್ದು ಅನ್ಕೊಂಡಿದ್ನಪ್ಪ. ಇವ್ರಿಗೆಲ್ಲ ಮದುವೆ ಆಗಿದೆ, ಗೌರವವಾಗಿ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲಿ. ಅದು ಬಿಟ್ಟು ಯಾಕಪ್ಪ ಬೇರೆ ಕಡೆ ನೆಕ್ಕಕ್ಕೆ ಹೋಗಿದ್ರು ನೀವು? ನಾಚಿಕೆ ಆಗಲ್ವ ನಿಮಗೆ? ರೇ, ನಿಮ್ಮ ದನಗಳು ನಿಮ್ಮ ಹೊಲದಲ್ಲಿ ಮೇಯ್ಬೇಕು ಅಲ್ವಾ? ಅದು ಬಿಟ್ಬಿಟ್ಟು ಕಂಡ್ರೆ ಹೊಲಕ್ಕೆಲ್ಲ ಮೇಯಕ್ಕೆ ಹೋದ್ರೆ ಏನು ಮಾಡ್ತಾರೆ ಹೇಳಿ? ಕಳ್ದನ ಪುಂಡದನ ಅಂತ ಹೇಳ್ಬಿಟ್ಟು ದೊಡ್ಡಿಗೆ ಹಾಕ್ತಾರೆ. ಹೌದಾ? ದೊಡ್ಡಿಗೆ ಆಗ್ತಾನೆ ತಪ್ಪಲ್ಲ, ಹಿಡ್ಕೊಟ್ಟಂತ ತಪ್ಪಲ್ಲ, ಬಿಟ್ಟರೆ ನಿಮ್ಮದು ತಪ್ಪು. ನೀವು ಸಾಚ ಆಗಿದ್ರೆ ನಿಮ್ಮನ್ನ ಯಾಕೆ ಹೇಳ್ತಾರೆ? ಕಚ್ಚರ್ಕ, ಕೈ ಸರಿಯಿಲ್ಲ, ಕಚ್ಚೆ ಸರಿಬೇಕು, ಕೈ ಸರಿಬೇಕು ಅಂತ ಯಾಕೆ ಹೇಳೋದು? ಲಂಚ ತಗೊಂಡು ಚಿನ್ನ ಮುಡಾಯಿಸ್ಬಿಡೋದಂತೆ, ಆಮೇಲೆ ಸರಿ ಇಲ್ವಂತವ್ರು.
ಮತ್ತು ಹುಲಿಯ ಗರ್ಜನೆ, ಅಬ್ಬಬ್ಬಬ್ಬಬ್ಬಬ್ಬ, ಹುಲಿ ಗರ್ಜಿಸ್ತಾರೆ, ಹುಲಿನ ಕಟ್ಟಾಕ್ಬಿಟ್ಟಿರಂತೆ. ಏನು ಅಲ್ಲಿ ಬೆಳಗಾವಿಲಿ ಜಾರಕಿಹೊಳಿ ನೀವು ಸಹೋದರಗಳೆಲ್ಲ ಅಲ್ಲಿ MES ಪುಂಡ್ರು ಕರ್ನಾಟಕದ ಮೇಲೆ ಕನ್ನಡಿಗರ ಮೇಲೆ ದಾಳಿ ಮಾಡಿ ತೊಂದರೆ ಕೊಟ್ರಲ್ಲ, ಆ ಮರಾಠಿ ಪುಂಡ್ರ ವಿರುದ್ಧ ನೀವು ಗರ್ಜಿಸ್ತಾ ಇದ್ರಾ? ಅಂತ ಹುಲಿ ಕಟ್ಟಾಕ್ಬಿಟ್ಟಾರ ಜಾರಕಿಹೊಳಿ ಸಾಹೇಬ್ರೆ. ಅಣ್ಣನ ಪ್ರೀತಿ ಬಂದ್ಬಿಡ್ತಾ ಇವಾಗ. ನಿಮ್ಮ ಅಣ್ಣನ ಡೆಲ್ಲಿಲಿ ಕಣ್ ಕಡೆ ಎಲ್ಲ ಕರ್ನಾಟಕದ ಬಂದ ಡೆಲ್ಲಿಲೆಲ್ಲ ಹೋಗಿ ವಿಡಿಯೋ ಕಾಲ್ ಮಾಡು, ಕಚ್ಚೆ ಬಿಚ್ಚು, ಚೆಡ್ಡು ಬಿಚ್ಚು ಅಂತ ಹೇಳಿದ್ರಾ? ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು ತುಂಬ ಜನ, 3% ಜನ ಜಾರಕಿಹೊಳಿಯವರು ಮತ್ತು ನಮ್ಮ ಪ್ರೀತಿಯ ಪ್ರಜ್ಜು, ನಮ್ಮೂರಿನ ಪ್ರಜ್ಜು ವಿಡಿಯೋಗಳು ನೋಡಿ ಇರ್ತಾರೆ 2 ನಿಮಿಷ ಜನ. ಅಲ್ಲಿ ಯಾರಿಗೆ ಅಮಾಯಕರ ಥರ ಕಾಣ್ತಾರೆ ಸ್ವಾಮಿ? ಇವ್ರು ಯಾರಾದರೂ ಅಮಾಯಕರ ಥರ ಕಾಣ್ತಾರೆ ಇವರೆಲ್ಲ? ಹೇಳಿ ನೋಡೋಣ. ವಿಧಾನಸೌಧದಲ್ಲಿ ಅವಳು ಯಾವಳನ್ನ ಕರ್ಕೊಂಬಂದು ಅಂತ ಹೇಳುವ ಆ ದಿಮಾಕಿನ ಮಾತಾಡೋ ಮುನಿರತ್ನಂ ನಾಯ್ಡು ಅವರೇ, ನೀವು ಅಮಾಯಕರು ಹಂಗಾದ್ರೆ? ನೀವು ಅಮಾಯಕರೇನ್ರಿ? ಹುಲಿ ಗರ್ಜನೆ ಅಂತೆ, ಮಾನವ ಬಂಧುತ್ವ ಅಂತ ಹೇಳ್ಸಿಟ್ಕೊಂಡಿದ್ದೀವಿ ಸ್ವಾಮಿ. ನಿಮ್ಮ ಬಗ್ಗೆ ಅಭಿಮಾನ ಇತ್ತು ನನಗೆ, ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ. ಯಾಕಂದ್ರೆ ಇವ್ರ ಡ್ರೆಸ್ಸು ಮಾತುಕತೆ ಎಲ್ಲ ಸರಳವಾಗಿರುತ್ತೆ, ಅದು ಮಾನವ ಬಂಧುತ್ವ ಸಂಸ್ಥೆ ನಡೆಸ್ತಾರೆ. ಅದು ನೀವು ನಿಮ್ಮ ಅಣ್ಣನ ಈ ಥರದ ಸಮರ್ಥನೆ ಮಾಡ್ಕೊತಿದ್ರಾ? ನಾಚಿಕೆ ಆಗಲಿ ಇದು ಸಮರ್ಥನೆ ಮಾಡಕ್ಕೆ ಇವ್ರನ್ನೆಲ್ಲ. ಏನು ರಾಜಣ್ಣ ಸಾಚ? ರಾಜಣ್ಣ ರೀ, ನಿಮ್ಮ ಮಗ ರಾಜಣ್ಣವ್ರ ಮಗನೇ ತನ್ನ ತಂದೆಯ ಕಚೇ ಪುರಾಣವನ್ನ ಬಗ್ಗೆ ಕಣ್ ಕಡೆ ಎಲ್ಲ ಕಂಪ್ಲೇಂಟ್ ಕೊಟ್ಕೊಂಡು ಮಾತಾಡೋಂಥ ಪರಿಸ್ಥಿತಿ ಬಂತು. ಮಗ ಅಪ್ಪನ ಕಚೇ ಪುರಾಣವನ್ನ, ಇಂಥ ದುರ್ಗತಿ ಯಾವ ಅಪ್ಪನಿಗೂ ಬರಬಾರ್ದು, ಯಾವ ಅಪ್ಪನಿಗೂ ಬರಬಾರ್ದು. ನಿಮ್ಮ ಗರ್ಜನೆ ಯಾರೋ ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕಿಗೆ ಕೂತಾರೆ ಅಂತಲೋ, ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತರು ಅಥವಾ ಒಳ ಮೀಸಲಾಯ್ತಿರೋ ಪಾದಯಾತ್ರೆ ಮಾಡ್ತಾರೆ ಅಂತಲೋ, ಇದಕ್ಕೆಲ್ಲ ಗರ್ಜನೆ ಮಾಡ್ತಾ ಇರೋದು ಹಾಸಿಗೆ ಮೇಲೆ ಆಡಿದ ಅವತಾರಕ್ಕೆ ಇದು ಗರ್ಜನೆ ಅಂತೆ. ಇವರು ಅಮಾಯಕರಂತೆ. ನಾಚಿಕೆ ಮನ ಮಾಡಿಲ್ವನ್ರಿ ನಿಮಗೆ? ಅಂದರೆ MB ಪಾಟೀಲ್ರೇ ಏನೋ ನಿಮ್ಗೆ ಹೆಂಗೆ ಗೊತ್ತು ರಾಜಣ್ಣವರು ಹಾಯ್ ಅಂದರೆ ಏನು ಅಂತಾರೆ ಅಂತ? ಸ್ವಾಮಿ, ನೀವು ಬಸವ ತತ್ವದವರು, ಬಸವಣ್ಣನ ಅನುಯಾಯಿಗಳು, ಒಂದು ಸಪ್ರೇಟ್ ಲಿಂಗಾಯತ ಧರ್ಮ ಮಾಡೋಕೊಂಡು ಹೋರಾಡ್ತಾರೆ ಮುಂಚೂಣಿ ಇರೋರು. ಬಸವ ತತ್ವ ಏನು ಹೇಳುತ್ತೆ? ಶರಣು ಅಂದರೆ ಶರಣಾರ್ಥಿ ಅಂತೆ. ಶರಣು ಅಂದರೆ ಶರಣಾರ್ಥಿ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ನೀವೇ ಹೇಳ್ಕೊಟ್ಟಿದ್ದು, ಬಸವಣ್ಣನ ಮಾತಿದ್ದು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಹೇಳ್ಬಿಟ್ಟು. ಅಂದರೆ ಅಯ್ಯ ಅಂದರೆ ನಮಸ್ಕಾರ, ಶರಣು, ಹಲೋ ಅನ್ನೋದು. ಅದಕ್ಕೆ ಏನಿವಾಗ ಅನ್ನೋದು? ಇದು ಫ್ಯೂಡಲ್ ಮನಸ್ಥಿತಿ, ಇದು ವೈದಿಕಶಾಹಿ ಮನಸ್ಥಿತಿ. ಇದನ್ನೇ ಬಸವಣ್ಣ ಕಿತ್ತು ಬಿಸಾಕೊಂಡಿದ್ದು. ನೀವೇನು ಮಾಡ್ತಾ ಇರೋದು? ಅಂದರೆ ನೀವು ಅಷ್ಟೊಂದು ಕಾಳಜಿ ವಹಿಸ್ತಿದ್ರೆ ಅಂದರೆ, ಈಗ MB ಪಾಟೀಲ್ ಅವರೇ, ನಿಮ್ಮದು ಏನೋ ಇದೆ, ವಾಸನೆ ಹೊಡಿಯುತ್ತೆ, ಬೆಂಕಿಯಿಂದ ಬಗ್ಗೆ ಆಡಲ್ವಲ್ಲ ಹಂಗಾದ್ರೆ? ಈಗ ನೀವೆಲ್ಲ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರ ನೀವೆಲ್ಲ. ಈಗ ರಾಜಣ್ಣವರು ಏಕಾಏಕಿ ಮಾತಾಡಿದ್ದಲ್ಲ, ಅದು ಯಾವತ್ತೂ ಆಯ್ತಂತೆ, ಪ್ರಯತ್ನ ಆಯ್ತಂತೆ. ರಾಜಣ್ಣ 40 ಜನದ ಮೇಲೆ ಈ ಥರ ಇದೆಯಂತೆ, ಕೆಲವು 400 ಜನದ ಮೇಲೆ ಅಂತ ಹೇಳ್ತಿದ್ದಾರೆ. ಎಲ್ಲ ಅಂಕಿಅಂಶ ಗೊತ್ತು ನಿಮಗೆ. ಮತ್ತು ಇಷ್ಟು ಯಾಕೆ ಸುಮ್ಮನಿದ್ರಿ? ರಾಜಣ್ಣವ್ರು ನೀವು ಪ್ರಯತ್ನ ಪಟ್ಟಾಗಲೇ ಯಾರು ಪ್ರಯತ್ನ ಪಟ್ಟರು ಅವ್ರನ್ನ ಪೊಲೀಸ್ ಕೊಡ್ಬೋಯಿತ್ತು, ಅವತ್ತೇ ಬೆಳಕಿಗೆ ತರ್ಬೋಯಿತ್ತು. ಯಾಕೆ ಮಾತಾಡಲಿಲ್ಲ? ಈಗ ನೀವು ಎತ್ತಿಲ್ಲ. ಅಲ್ಲಿ ಯಾರೋ ಯತ್ನಾಳಿ ವಿಚಾರ ಎತ್ತವತ್ತಿಗೆ, ಯತ್ನಾಳಿ ವಿಚಾರ ಎತ್ತಿದ್ರು ಅನ್ನೋ ಕಾರಣಕ್ಕೆ ಇವತ್ತು ನೀವು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡ್ರೆ ನಿಮ್ಮ ಮನೆಗಳಲ್ಲಿ, ನಾನು ಕೋರ್ಟ್ಗಳಲ್ಲಿ ಹೇಳ್ತಾ ಇರೋದು, ನಿಮ್ಮ ಮನೆಗಳಲ್ಲಿ ನಿಮ್ಮ ಶ್ರೀಮತಿಯವ್ರ ಎದುರುಗಡೆ ನಿಮ್ಮ ಮಕ್ಕಳು, ಹೆಂಡತಿ ಮಕ್ಕಳು, ಸೊಸೆಯಂದ್ರು, ಇಲ್ಲಿ ನೀವು MB ಪಾಟೀಲ್ ಅವರೇ ನಿಮ್ಮನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ನೀವು ಎಲ್ಲ ನಿರೀಕ್ಷಣಾ ಜಾಮೀನ ಅರ್ಜಿ ಹಾಕೊಂಡಿದ್ರಾ? ನಾಳೆ ಎಲ್ಲಿ ಬಂದ್ಬಿಡುತ್ತೋ, ನಮ್ಮ ಮಾನ ಬೀದಿಗೆ ಬರುತ್ತೋ ಅಂತ ಹೇಳ್ಬಿಟ್ಟು ಅಲ್ವಾ? ನಾಚಿಕೆ ಆಗಲ್ವ ಈ ಥರ ಮಾತಾಡ್ತಿದ್ರಲ್ಲ ಇವತ್ತು? ಇವ್ರು ಸಾಚ ಅಂತೆ, ಹೆಣ್ಮಕ್ಳ ಸರಿಲ್ವಂತೆ. ನೀವು ನೆಟ್ಗಿದ್ರೆ ಯಾವ ಹೆಣ್ಮಕ್ಳು ನಿಮ್ಮನ್ನು ಬಲಾತ್ಕಾರ ಮಾಡೋಕ್ಕಾಗತ್ತೆ? ಯಾರು ನಿಮ್ಮನ್ನು ಬಲವಂತವಾಗಿ ಇದು ಮಾಡೋಕ್ಕಾಗತ್ತೆ? ಅದು ಹೈಕಮಾಂಡಿಗೆ ಹೇಳ್ತಾರಂತೆ, ಕಂಪ್ಲೇಂಟ್ ಅಂತೆ. ಯಾರಾದ್ರೂ ಹೆಣ್ಮಕ್ಳು ಒಪ್ಪಲಪ್ಪ ನೋಡೋಣ ಈ MB ಪಾಟೀಲ್ರ ಮಾತನ್ನ, ಈ ಜಾರಕಿಹೊಳಿ ಅವರು ಹೇಳಿದಂಥ ಹುಲಿ ಗರ್ಜನೆ. ಹೆಣ್ಮಕ್ಳು ಇರುತ್ತೋ ಏನು ದಿಗ್ವಿಜಯ, ಹಾಸಿಗೆ ಮೇಲೆ ದಿಗ್ವಿಜಯ ಸಲ್ಸೋದು, ಕಣ್ಕಳ ಕಚ್ಚ ಬಿಚ್ಚೋದು ಇದನ್ನ, ಅಥವಾ ರಾಜಣ್ಣವರು ನಮ್ಮ ಅಮಾಯಕ ಅಂತ ಹೇಳೋದನ್ನ, ಅಥವಾ ನಮ್ಮ ಮುನಿರತ್ನವ್ರು ಅವಳು ಯಾವಳು ಅಂತ ಮಾತಾಡೋದನ್ನ, ಯಾವ್ದಾರ ಹೆಣ್ಮಕ್ಳು ಒಪ್ಲಪ್ಪ ನೋಡೋಣ. ಅವ್ರ ಮನೆ ಹೆಣ್ಮಕ್ಳು ಒಪ್ಪಲಿ ಸಾಕು. ನಿಮ್ಮನೆ ಜೇನು ಬಿಟ್ಟು ಪಕ್ಕ ಈ ಥರ ನೆಕ್ಕಕ್ಕೆ ಹೋಗ್ತಿರಲ್ರಿ, ಕಚ್ಚಡಗಳಲ್ವ ನೀವು? ಹೊಟ್ಟೆಪಾಡಿಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಮೈ ಮಾರ್ಕೊಳ್ಳೋ ಹೆಣ್ಮಕ್ಳಿಗೆ ನಿಮ್ಗೆ ಏನು ವ್ಯತ್ಯಾಸ ಇದೆ? ಇನ್ನು ಪೊಲೀಸರು ಈ ಎಂಥದಪ್ಪ ವೇಶ್ಯಾವಾಟಿಕೆ ದಾಳಿ ಅಂತ ಹಾಕ್ಬಿಡ್ತಾರೆ, ಹೆಣ್ಮಕ್ಳು ಹಾಕ್ತಾರೆ. ಓದಂಥ ಕಚ್ಚಡಗಳು ಹೇಳ್ರಿ, ಇವ್ರು ಯಾಕೆ ಹೋದ್ರು? ಯಾವ ಚೀಟಿ ತಿಸ್ಕೊಳಕ್ಕೆ ಹೋದ್ರು? ಗಂಡ್ಮಕ್ಳ ಬಗ್ಗೆ ಮಾತಾಡಿ. ಓದ ಸರಿ ಹಂಗಾದ್ರೆ ಅವ್ರೇನೋ ಹೊಟ್ಟೆಪಾಡಿ ಮಾಡ್ತಾರಪ್ಪ. ನೀವ್ಯಾವ ತೀಟೆ ಮಾಡ್ತೀರಿ? ನೀವ್ಯಾವ ತೆವಲಿಗೋಸ್ಕರ ಮಾಡ್ತಾ ಇದ್ದೀರಾ? ಪ್ರತಿ ಹಳ್ಳಿಲಿ ಹೆಣ್ಮಕ್ಳು ಹೋಗಿದ್ದಾರೆ ನಿಮಗೆ, ಮಕ್ ಹೋಗಿದ್ದಾರೆ ನಿಮ್ಮನ್ನೆಲ್ಲ. ನೀವು ಆಡೋ ಅವತಾರಗಳು ನೋಡ್ಬಿಟ್ರೆ ಥೂ, ನಿಮ್ಗೆ ನಾಚಿಗೆಟ್ಟವ್ರ. ನಮಸ್ಕಾರ.